ಯಲ್ಲಾಪುರ ತಾಲೂಕು ಪಂಚಾಯಿತಿಯ ಮಾಸಿಕ ಸಾಮಾನ್ಯ ಸಭೆ ಹಾಗೂ ಕೆಡಿಪಿ ಸಭೆಯಲ್ಲಿ ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದು ಖಾಲಿ ಕುರ್ಚಿಗಳೇ ರಾರಾಜಿಸುತ್ತಿದ್ದವು. ಯಲ್ಲಾಪುರ ತಾಲೂಕು ಪಂಚಾಯಿತಿ ಮಾಸಿಕ ಸಾಮಾನ್ಯ ಸಭೆ ಹಾಗೂ ಕೆಡಿಪಿ ಸಭೆ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆಯಿತು. ಈ ಸಭೆಗೆ ಹೆಸ್ಕಾಂ, ಅರಣ್ಯ, ಮೀನುಗಾರಿಕೆ, ಕಾರ್ಮಿಕ, ಸಾರಿಗೆ ಸೇರಿದಂತೆ ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಗೈರಾಗಿದ್ದರು. ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿ ಕೆಲವೇ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಲಿ ಕುರ್ಚಿಗಳದ್ದೇ ದರ್ಶನವಾಯಿತು. ಸಭೆಯಲ್ಲಿ ಹಾಜರಿದ್ದ ಕೆಲವು ಅಧಿಕಾರಿಗಳು ತಮ್ಮ ತಮ್ಮ ಇಲಾಖಾವಾರು ಮಾಹಿತಿಯನ್ನು ಸಭೆಯಲ್ಲಿ ಮಂಡಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಮಾತನಾಡಿ, ತೀವ್ರ ಶಿಥಿಲಗೊಂಡ 21 ಶಾಲೆಗಳಿಗೆ ಹೊಸ ಕಟ್ಟಡಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಮವಸ್ತ್ರ, ಪುಸ್ತಕಗಳು ಶಾಲಾ ಮಕ್ಕಳಿಗೆ ಸಾಕಷ್ಟು ಪೂರೈಕೆಯಾಗಿವೆ ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ಮಾತನಾಡಿ, ಯಲ್ಲಾಪುರ ಪಟ್ಟಣದಲ್ಲಿ 3 ಹಾಗೂ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ 2 ಸೇರಿದಂತೆ ಒಟ್ಟು 5 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ. ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರು ಜಾಗ್ರತೆ ವಹಿಸಬೇಕು. ಜ್ವರದ ಲಕ್ಷಣ ಕಂಡುಬಂದರೆ ತಕ್ಷಣ ವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು. ನಿರ್ಲಕ್ಷ್ಯ ಮಾಡಬಾರದು ಎಂದರು. ಪಶುಸಂಗೋಪನಾ ಇಲಾಖೆಯ ಡಾ ಸುಬ್ರಾಯ್ ಭಟ್ ಮಾತನಾಡಿ, ಜಾನುವಾರು ಔಷಧ, ಲಸಿಕೆ ಇಲಾಖೆಯಲ್ಲಿ ಸಾಕಷ್ಟು ಲಭ್ಯವಿದೆ. ಮೇವಿನ ಸಮಸ್ಯೆ ಇಲ್ಲ. ಇಲಾಖೆಯ ಪಶು ಆರೋಗ್ಯ ಕೇಂದ್ರಗಳ ಸುತ್ತ ಅತಿಕ್ರಮಣ ಆಗದಂತೆ ಮುಂಜಾಗ್ರತೆಗಾಗಿ ಬೇಲಿ ಗೇಟ್ ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ತೋಟಗಾರಿಕಾ ಇಲಾಖೆಯ ಕೀರ್ತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಫಾತಿಮಾ ಚುಳಕಿ ಮುಂತಾದವರು ಇಲಾಖಾ ಪ್ರಗತಿಯ ಮಾಹಿತಿ ನೀಡಿದರು. ತಾಲೂಕಿನಾದ್ಯಂತ ಕೊಡ್ತಾ ಇದ್ದೀವಿ ಚರ್ಮಗಂಟು ರೋಗಕ್ಕೆ. ಹಾಗಾಗಿ ಈಗ ಮನೆಗೆ ಸಿಬ್ಬಂದಿಗಳು ತೆರಳಿ ಸಾಕಷ್ಟು ಪ್ರಮಾಣದಲ್ಲಿ ಲಸಿಕೆನೂ ಲಭ್ಯ ಇದೆ. ಅದಕ್ಕೆ ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಸಬ್ಸಿಡಿ ಇರ್ತದೆ, ಅದು L1 ರೇಟಿಗೆ 40% ಅಂತ ಹೇಳಿ ಫಿಕ್ಸ್ ಆಗಿರುವಂಥದ್ದು. ನೆಕ್ಸ್ಟು ನೀರು ಸಂಗ್ರಹಣಾ ಘಟಕಗಳಿಗೆ ಬಹಳ ಡಿಮ್ಯಾಂಡ್ ಬರ್ತಾ ಇದೆ. ಅಂದರೆ ಕಳೆದ ವರ್ಷಗಳಿಗಿಂತಲೂ ಹೋದ ವರ್ಷದಿಂದ ನಮಗೆ ಬೇಸಿಗೆ ಎಲ್ಲ ಜಾಸ್ತಿ ಆಗಿರೋದಕ್ಕೆ ನಿನ್ನೆ ಮೊನ್ನೆ ಬರ್ತಾ ಉಂಟದು. ಎಲ್ಲ ತರಗತಿಗಳಿಗೂ ಕೂಡ ವರ್ಕ್ ಬರಬೇಕಾಗಿತ್ತು, ಬರ್ತಾ ಇದೆ, ಹೋಗಿದೆ. ನಮಗೀಗ ಅನುದಾನ ಬಿಡುಗಡೆ ಆಗಿದೆ ಸರ್. ಶೂ ಸಾಕ್ಸಿನ ಅಮೌಂಟ್ ಮತ್ತು ಶಾಲಾ ಅನುದಾನ ಅಮೌಂಟ್ ಸ್ವೀಕೃತಿ ತಗೊಳ್ತಾ ಇದ್ದೇವೆ. ಶಾಲೆಗಳಿಂದ ನೇರವಾಗಿ ಶಾಲಾ ಅಕೌಂಟಿಗೆ ಜಮಾ ಮಾಡ್ತೇವೆ. ಬಹುಶಃ ನಿರೀಕ್ಷೆ ಇದೆ. ಅಂದರೆ ಹೆಚ್ಚಿನ ಮಳೆ ಅಂದರೆ ನಮ್ಮದು ಫುಲ್ 100% ಮಳೆ ನಿರೀಕ್ಷೆ ಇದೆ. ನಿಮಗೆಲ್ಲ ಗೊತ್ತಿರೋದಾಗೆ ನಮಗೆ ಬೆಳೆಗಳಿಗೆ ಬೇಕಾದಂಗೆ ನಮಗೊಂದು 60% 70% ಮಳೆ ಬಂದ್ರೂ ಸಾಕದು. ಬಟ್ ಅದು ಸ್ಟೇಜಲ್ಲಿ ಬರಬೇಕಷ್ಟೇ. ಒಂದು ಎಲ್ಲ ಎಲ್ಲ ಹಂತಗಳಲ್ಲಿ ಬಂದರೆ ನಿಮಗೆ ಮಳೆ 100% ಬರಬೇಕಂತ ಇಲ್ಲ. ಬೆಳೆ ಉಳಿಸ್ಕೊಳ್ಬೇಕಂದ್ರೆ ಒಂದು 60% 70% ಮಳೆ ಬಂದರೂ ಸಾಕಾಗುತ್ತೆ. ಹಾಗಾಗಿ ಈಗ ಮುಖ್ಯವಾಗಿ ಈಗ ರೋಗ ರುಜಿನಗಳು ಹರಡೋ ಚಾನ್ಸ್ಗಳಿರ್ತವೆ. ಹಾಗಾಗಿ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಮತ್ತು ಈಗ ಶಾಲಾ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಮಕ್ಕಳಿಗೆ ಪಠ್ಯಪುಸ್ತಕ ಸರ್ಕಾರದ ವಿತರಣೆ ಆಗುವಂಥ ಕಾರ್ಯಕ್ರಮಗಳು ಸಹ ಎಲ್ಲ ಈ ವರ್ಷ ಬಂದಿದ್ದಾವಂತ ಅಂತಿದ್ದೀವಿ. ಹಾಗಾಗಿ ಅವು ಸಹ ಸಮರ್ಪಕವಾಗಿ ವಿತರಣೆ ಆಗಬೇಕು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ನಟರಾಜ್ ಟಿಎಚ್ ಮಾತನಾಡಿ, ಮಳೆಗಾಲದ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು. ಪ್ರಕೃತಿ ವಿಕೋಪ ಅವಘಡ ಸಂಭವಿಸಿದರೆ ತಕ್ಷಣ ಸ್ಪಂದಿಸಬೇಕು ಎಂದು ಸೂಚಿಸಿದರು. ಲೆಕ್ಕಾಧಿಕಾರಿ ಮೋಹನ್ 62.26 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿ ಸಭೆಯ ಅನುಮೋದನೆ ಪಡೆದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.